ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 4th ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಒಂದು ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಸೊ ನೀವು ನೋಡ್ಬೋದು ಕ್ವಶನ್ ನಂಬರ್ 4 ಅಂತ ಏನಿದೆಯಲ್ಲ, ಸೊ ಇದನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ, ಅಂದರೆ ಲಾಸ್ಟ್ ಪ್ರೀವಿಯಸ್ ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನ್ ಅನ್ನು ಕೇಳಿದ್ದಾರೆ. ಓಕೆ, ಸೊ ಇದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಎ ಕಂಪ್ನೀಸ್ ಅಂತೇಳಿ ಯೂನಿಟ್ ಇದೆ ನೋಡ್ರಿ. ಸೊ ಆ ಒಂದು ಯೂನಿಟ್ದಿಂದ ಈ ಕ್ವಶನ್ ಕೇಳಿದ್ದಾರೆ. Vinuta Company Limited decided to go for internal reconstruction as per court order. The following is the scheme of reconstruction. Okay, ಕೆಲವೊಂದಷ್ಟು ಪಾಯಿಂಟ್ಸ್ ಕೊಟ್ಟಾರ ನೋಡ್ರಿ. ಪಾಯಿಂಟ್ ನಂಬರ್ ಫಸ್ಟ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ. 15,000 equity shares of rupees 10 each fully paid were reduced by, okay, were reduced by ₹7 per share ಅಂತ ಹೇಳ್ತಾರೆ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡೋಣ. 30,000 12% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್ ವೇರ್ ರೆಡ್ಯೂಸ್ಡ್ ಟು ₹80 ಪರ್ ಶೇರ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ದ ರಿಡಕ್ಷನ್ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ಈಸ್ ಯುಟಿಲೈಸ್ಡ್ ಟು ರಿಟರ್ನ್ ಆಫ್ ಲಾಸ್ ಬ್ಯಾಲೆನ್ಸ್ of ₹6,80,000, preliminary expenses of ₹10,000 and patents ₹8,000. prepare capital reduction account ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನಿಮ್ಗೆ ಜರ್ನಲ್ ಎಂಟ್ರಿ ಕೇಳಿಲ್ರಿ, ಡೈರೆಕ್ಟ್ ಆಗಿ ಪ್ರಿಪೇರ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ರಿ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸ್ವಲ್ಪ ಈ ಪ್ರಾಬ್ಲಮ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ ನೋಡ್ರಿ. ಸೊ ಇಲ್ಲಿ ಎರಡು ಕನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. ಸೊ ಯಾವಂದ್ರೆ ಫಸ್ಟ್ ರೆಡ್ಯೂಸ್ಡ್ ಬಾಯ್ ಅಂತೇಳಿ ಒಂದು ಹೇಳಿದ್ದಾರೆ, ಇನ್ನೊಂದು ನೋಡ್ರಿ ರೆಡ್ಯೂಸ್ಡ್ ಟು ಅಂತ ಹೇಳಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಈಗ. ಸೊ ಈಗ ನೋಡೋಣ. ಫಸ್ಟಿಗೆ ಏನು ಮಾಡ್ರಿ, ಸೊಲ್ಯೂಷನ್ ಯಾವ ಥರ ಮಾಡ್ಬೇಕಂತೇಳಿ ನೋಡ್ರಿ. ಫಸ್ಟಿಗೆ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಯು ಹ್ಯಾವ್ ಟು ಮೆನ್ಷನ್. ಸೊ ಇದಾದ ನಂತರ ಫಸ್ಟಿಗೆ ಏನು ಮಾಡ್ರಿ, ಈಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟನ್ನು ಮೆನ್ಷನ್ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು, ಜರ್ನಲ್ ಎಂಟ್ರಿ ಮೆನ್ಷನ್ ಮಾಡ್ರೆ ನಿಮ್ಗೆ ಈಸಿಲಿ ಪ್ರಾಬ್ಲಮ್ ಗೊತ್ತಾಗಿಬಿಡುತ್ತೆ. ಓಕೆ, ನೀವು ಈಸಿಲಿ ಸಾಲ್ವ್ ಮಾಡ್ತೀರಾ. ಸೊ 10 ಮಾರ್ಕ್ಸ್ದಲ್ಲಿಯೂ ಇದೇ ಥರ ಅಡ್ಜಸ್ಟ್ಮೆಂಟ್ ಕೊಟ್ಟು ನಿಮ್ಗೆ ಪ್ರಾಬ್ಲಮ್ಸನ್ನು ಕೇಳ್ತಾ ಇರ್ತಾರೆ. ಆಲ್ರೆಡಿ ನಾನೀಗ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟಲ್ಲಿ ಇದೆ ನೋಡ್ರಿ, ಎಲ್ಲ ಕ್ಲಾಸ್ ಮಾಡಿದ್ದೇನೆ. ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೇಲೆ ಎಷ್ಟು ಕ್ವಶನ್ ಕೇಳಿದಾರಲ್ಲ, ಸೊ ಅವನ್ನೆಲ್ಲ ಸಾಲ್ವ್ ಮಾಡಿದ್ದೇನೆ, ನೀವು ನೋಡ್ಬೋದು. ಓಕೆ, ಫಸ್ಟಿಗೆ ಏನು ಮಾಡ್ರಿ, ಈಗ ಫಸ್ಟ್ ಜರ್ನಲ್ ಎಂಟ್ರಿ ಹಾಕಬೇಕು. ಆ್ಯಕ್ಚುಲಿ ಇದನ್ನ ಫಾರ್ಮ್ಯಾಟ್ ಹಾಕ್ರಿ ನೀವು, ಡೇಟ್ ಪರ್ಟಿಕ್ಯುಲರ್ಸ LF ಡೆಬಿಟ್ ಕ್ರೆಡಿಟ್ ಅಂತ ಹೇಳಿ ಹಾಕಬೇಕು. ಸೊ ನಾನು ಡೈರೆಕ್ಟಾಗಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ತೋರಿ. ಸೊ ಇಲ್ಲಿ ನಮ್ಗೆ ಜರ್ನಲ್ ಎಂಟ್ರಿ ಕೇಳಿಲ್ಲ, ಬಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕೇಳಿದ್ದಾರೆ. ಬಟ್ ನಮ್ಗೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ದಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಫೈಂಡ್ ಔಟ್ ಮಾಡಬೇಕಾದ್ರೂ ಜರ್ನಲ್ ಎಂಟ್ರಿ ಹಾಕ್ಬೇಕು ನಾವು. ಓಕೆ, ಫಸ್ಟಿಗೆ ಏನು ಮಾಡ್ರಿ, ಇಲ್ಲಿ ಫಸ್ಟ್ ಯಾವ ಶೇರ್ಸ್ ಕೊಡ್ತಾರಲ್ಲ ಅದನ್ನು ತೆಗೆದುಕೊಳ್ಬೇಕು. ಯಾವ್ದು ಕೊಟ್ಟಾರ ನೋಡ್ರಿ, ಈಗ ಇಕ್ವಿಟಿ ಶೇರ್ಸ್ ಕೊಟ್ಟಾರಲ್ರಿ. ಸೊ ನೀವು ಡೈರೆಕ್ಟಾಗಿ ಏನು ಮಾಡ್ರಿ, ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಂತ ಹಾಕ್ರಿ. ಅಮೌಂಟ್ ಎಷ್ಟು ಬರಿಬೇಕು ನೋಡ್ರಿ. ಸೊ 15,000 ಇಕ್ವಿಟಿ ಶೇರ್ಸ್ ಅದಾವ್ರಿ. ಆಟ್ ರುಪೀಸ್ ಎಷ್ಟು ಐತ್ರಿ, 10 ಈಚ್ ಐತೆ. ಅಂದ್ರೆ ಹೆಂಗೆ ಮಾಡ್ಕೋಬೇಕು, 15,000 ಇಂಟು 10 ಮಾಡ್ಕೋಬೇಕು. ಓಕೆ, ಸೊ ಅವಾಗ ಅಮೌಂಟ್ 1,50,000 ಡೆಬಿಟ್ದಾಗ ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಈಚ್ ಫುಲ್ಲಿ ಪೇಡ್ ವೇರ್ ರೆಡ್ಯೂಸ್ಡ್ ಬಾಯ್ ಅಂತ ಹೇಳ್ತಾರೆ. ಓಕೆ, ₹7 ಪರ್ ಶೇರ್ ಅಂತ ಕೇಳ್ತಾರೆ, ಹೇಳಿದ್ದಾರೆ ಇಲ್ಲಿ 7 ಪರ್ ಶೇರ್ ಅಂತ ಹೇಳಿ. ಓಕೆ, ಸೊ ಹಿಂಗಂದ್ರೆ ಏನು ಮಾಡ್ಬೇಕು ನೀವು, ಇದನ್ನ ಈ 7 ಪರ್ ಶೇರ್ ಅನ್ನೋದವ್ರ ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡೋರ್ದಾರೆ, ಅಥವಾ ಕಂಪ್ನಿಗೆ ಅವರ ಇಷ್ಟ 7 ಪರ್ ಶೇರನ್ನು ಟ್ರಾನ್ಸ್ಫರ್ ಅಂದ್ರೆ ಬಿಟ್ಟು ಕೊಡಕ್ಕೆ ರೆಡಿ ಇದಾರ ಅರ್ಥ ಆಗ್ತದ. ಓಕೆ, ಸೊ ಏನು ಮಾಡ್ಬೇಕು ನೀವು, ಅದನ್ನ ಡೈರೆಕ್ಟ್ ಕ್ಯಾಪಿಟಲ್ ರಿಡಕ್ಷನ್ದಾಗ ಹಾಕೋನು. ಸೊ ಈಗ ಫಸ್ಟಿಗೆ ಏನು ಮಾಡ್ರಿ, ಎಷ್ಟು ಶೇರ್ಸ್ ಎಷ್ಟು ರುಪೀಸ್ ಐತ್ರಿ, ಇಲ್ಲಿ ₹10 ಐತಿ. ಓಕೆ, ಸೊ ಇವರ ಕ್ಯಾಪಿಟಲ್ ರಿಡಕ್ಷನ್ಗಾಗಿ ಎಷ್ಟು ಬಿಟ್ಟು ಕೊಡತ್ತಾರೆ, ₹7 ಅಂತ ಹೇಳ್ತಾರೆ. ಓಕೆ, ಇನ್ನು ಎಷ್ಟು ಉಳಿತ್ರಿ, ₹3 ಅಂದ್ರೆ ಅವ್ರ ಶೇರ್ ಕ್ಯಾಪಿಟಲ್ ನ್ಯೂ ಆಗಿ ಎಷ್ಟು ಉಳಿತಾರ ಅಂದ್ರೆ ಅವರ ಹೊಸದಾಗಿ ₹3 ಅಂತ ಹೇಳ್ಬೋದು. ಓಕೆ, ಅದನ್ನ ಈ ಥರ ಮೆನ್ಷನ್ ಮಾಡ್ರಿ. ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಶೇರ್ಸ್ ಅದಾವ್ರಿ, 15,000 ಶೇರ್ಸ್, ಎಷ್ಟು ರುಪೀಸ, ₹3. ಓಕೆ, ಸೊ ಅಮೌಂಟ್ 45,000 ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡು,
ಟು ಕ್ಯಾಪಿಟಲ್ ರಿಡಕ್ಷನ್ 15,000 ಎಷ್ಟು ಟ್ರಾನ್ಸ್ಫರ್ ಮಾಡೋರು ಬರುತ್ತೆ ಅವ್ರ ಕ್ಯಾಪಿಟಲ್ ರಿಡಕ್ಷನ್ಕ ₹7. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ, ಇದು ಏನಿದೆ ರೀ ಬಾಯ್ ಐತಿದೆಯಲ್ಲ, ಸೊ ಈ ಥರ ಇತ್ತಂದ್ರೆ ಸೊ ಡೈರೆಕ್ಟ್ ಇದನ್ನ ಕ್ಯಾಪಿಟಲ್ ರಿಡಕ್ಷನ್ದಾಗ ತೆಗೆದುಕೊಳ್ಬೇಕು. ಓಕೆ, 15,000 ಇಂಟು 7 ಅಂತ ಮಾಡ್ರೆ ಸೊ ಅಮೌಂಟ್ ಎಷ್ಟು ಬರುತ್ತೆ, 1,05,000 ಅಂತ ಹೇಳಿ ಬರುತ್ತೆ. ಓಕೆ, ಸೊ ನೀವು ನರೇಷನ್ ಅನ್ನ ಬರೀಬಹುದು, ಬೀಯಿಂಗ್ ಇಕ್ವಿಟಿ ಶೇರ್ಸ್ ಆರ್ ರೆಡ್ಯೂಸ್ಡ್ ಅಂತ ಹಾಕ್ಬೋದು. ನೀವು ಸಮ್ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹಾಕ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು ಈ ಥರ ಆಯ್ತದ, ಫಸ್ಟ್ ಎಂಟ್ರಿ ಮುಗೀತು. ಸೆಕೆಂಡ್ ಒನ್ ಎಂಟ್ರಿಗೆ ಬರೀ 30,000 12% ಪ್ರಿಫರೆನ್ಸ್ ಶೇರ್ಸ್ 100 ಈಚ್ ಅಂತ ಹೇಳ್ತಾರೆ. ಓಕೆ, 100 ಈಚ್ ಫುಲ್ಲಿ ಪೇಡ್ ವೇರ್ ರೆಡ್ಯೂಸ್ಡ್ ಟು, ಇಲ್ಲಿ ಏನು ಹೇಳಿದ್ದಾರೆ 2 ಅಂತ ಹೇಳಿದ್ದಾರೆ, ರೆಡ್ಯೂಸ್ಡ್ ಟು 80 per share ಅಂತ ಹೇಳ್ತಾರೆ. ಓಕೆ, ಸೊ ಅಂದ್ರೆ ಅವರ ಇನ್ನು ಎಷ್ಟು ಉಳಿತಾರ ಹತ್ರ ಅವರ ಶೇರ್ ಕ್ಯಾಪಿಟಲ್ ₹80 ಹಂಗ ಅವ್ರ ಶೇರ್ ಕ್ಯಾಪಿಟಲ್ ಉಳಿತೆ. ಅವ್ರು ಎಷ್ಟು ಕಂಪ್ನಿಗೆ ಬಿಟ್ಟು ಕೊಡ್ತಾರತ್ರಿ ₹20 ಅಂದ್ರೆ ರೆಡ್ಯೂಸ್ಡ್ ಟು ಅಂದಾಗ ಸೊ ಅದನ್ನು ಎಂಟ್ರಿ ನಿಮ್ಗೆ ತೋರಿಸ್ತಾನೆ. ಫಸ್ಟ್ಗೆ ಏನು ಮಾಡ್ರಿ, ಇದು ಓಲ್ಡ್ ಪ್ರಿಫರೆನ್ಸ್ ಶೇರ್ಸ್ ಅಂತೇಳಿ 30,000 ಇಂಟು ₹100 ತೆಗೆದುಕೊಳ್ರಿ. ಇಲ್ಲಿ ಡೈರೆಕ್ಟ್ ಈ ಥರ ಮೆನ್ಷನ್ ಮಾಡ್ರಿ. ಓಕೆ, 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಂತ ಹಾಕ್ರಿ. 30,000 ಶೇರ್ಸ್ ಅದಾವ್ರಿ. ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಐತ್ರಿ, ₹100. ಸೊ ಟೋಟಲ್ ಅಮೌಂಟ್ ಅವ್ರದ 30 lakh ಆಯಿತು. ಓಕೆ, ಸೊ ಇದಾದ ನಂತರ ಇಲ್ಲಿ ನೋಡ್ರಿ ಪಾಯಿಂಟ್ 80 per share ಅಂತ ಹೇಳ್ತಾರೆ, ಅಂದ್ರೆ ರೆಡ್ಯೂಸ್ಡ್ ಟು ಅಂತ ಹೇಳಿದ್ದಾರೆ. ಓಕೆ, ರೆಡ್ಯೂಸ್ಡ್ ಟು ಅಂದ್ರೆ ಅವ್ರದ ನ್ಯೂ ಶೇರ್ ಕ್ಯಾಪಿಟಲ್ ಇನ್ನ ₹80 ಇರುತ್ತೆ ಅಂದಂಗೆ. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡ್ರಿ ಪ್ರಿಫರೆನ್ಸ್ ಶೇರ್ಸ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಇಲ್ಲೂ ಕೂಡ 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 30,000 ಇಂಟು ₹80 ದಂಗ ಎಷ್ಟಾಯ್ತು, ₹24 lakh ಆಯಿತು. ಓಕೆ, ಸೊ 24 lakh. ಓಕೆ, ನೆಕ್ಸ್ಟ್ ಇನ್ನ ಟು ಕ್ಯಾಪಿಟಲ್ ರಿಡಕ್ಷನ್. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನಾಗೈತೆ ನೋಡ್ರಿ, ಆ್ಯಕ್ಚುಲಾಗಿ ₹100 ಇದರ ಪ್ರೈಸ್ ಎಷ್ಟು, ಸೊ ಅವ್ರ ಶೇರ್ ಕ್ಯಾಪಿಟಲ್ ಆಗಿ ಇನ್ನು ಎಷ್ಟು ಉಳಿತು ಅಂತ ಹೇಳಿದಾರೆ ₹80. ಇನ್ನು ಎಷ್ಟು ಕಂಪ್ನಿಗೆ ಬಿಟ್ಟು ಕೊಡಕ್ಕೆ ರೆಡಿ ಅದಾರ ಅವರ ಕ್ಯಾಪಿಟಲ್ ರಿಡಕ್ಷನ್ಕ ₹20 ಬಿಟ್ಟು ರೆಡಿ ಅದಾರ. ಓಕೆ, ಸೊ ಹಂಗಾಗಿ ಏನು ಮಾಡ್ಬೇಕು, ನೀವು ₹20 ಅಂತ ಹಾಕ್ಬೇಕು. ಅಂದ್ರೆ 80ದಲ್ಲಿ 80 ಆಯಿತು. ಸೊ 80 ಅವ್ರದ ಉಳಿತಾರ ಅವರ ಕ್ಯಾಪಿಟಲ್, ಸೊ ಇನ್ನು 20 ಕ್ಯಾಪಿಟಲ್ ರಿಡಕ್ಷನ್ಕ ಟೋಟಲ್ ಇನ್ 100 ಆಯಿತು. ಓಕೆ, ಸೊ ಅಂದ್ರೆ 30,000 ಇಂಟು 20 ಮಾಡ್ಕೊರಿ. ಸೊ ಅಮೌಂಟ್ ₹6 lakh ಬರುತ್ತೆ. ಓಕೆ, ಸೊ ಭಾಳ ಸಿಂಪಲ್ ಇದೆ ರೀ ಪ್ರಾಬ್ಲಮ್. ಈ ಪ್ರಾಬ್ಲಮ್ದಾಗ 2 ಅಡ್ಜಸ್ಟ್ಮೆಂಟ್ ಬಂದಾವ ನೋಡ್ರಿ, ಬಾಯ್ ಮತ್ತು ಟು ಅಂತೇಳಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ರಿ. ಓಕೆ, ಇದೇ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲೂ ನೀವು ನರೇಷನ್ ಬರಿಬೋದು, ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡ್ಯೂಸ್ಡ್ ಸಮ್ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹಾಕ್ಬೋದು. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ದ ರಿಡಕ್ಷನ್ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ಈಸ್ ಯುಟಿಲೈಸ್ಡ್ ಟು ರಿಟರ್ನ್ ಆಫ್. ಓಕೆ, ಸೊ ರಿಡಕ್ಷನ್ ಅಮೌಂಟ್ ಏನಿದೆಯಲ್ಲ, ಈ ರಿಡಕ್ಷನ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದಾರಲ್ಲ ಆ ಅಮೌಂಟನ್ನು ಎದಕ್ಕೆ ಯುಟಿಲೈಸ್ ಮಾಡತ್ ಹೇಳ್ತಾರೆ ಅವರ, ರಿಟರ್ನ್ ಆಫ್ ಲಾಸ್ ಬ್ಯಾಲೆನ್ಸ್ ಆಫ್ ₹6,80,000 P&L ಲಾಸ್ದ 6,80,000 ರಿಟರ್ನ್ ಆಫ್ ಮಾಡ್ಕೋರಿ. ಅದರ ಜೊತೆಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 10,000 ಮಾಡ್ರಿ, ಪೇಟೆಂಟನ್ನು 8,000 ರಿಟರ್ನ್ ಆಫ್ ಮಾಡ್ಕೋರಿ ಅಂತ ಹೇಳ್ತಾರೆ. ಓಕೆ, ಸೊ ಹಂಗಾದ್ರೆ ಇದಕ್ಕೂ ಒಂದು ಜರ್ನಲ್ ಎಂಟ್ರಿ ಹಾಕ್ರಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಅಂತ ಕೊಡ್ರಿ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. ಸೊ ನೆಕ್ಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. ಸೊ ಈಗ ಕ್ಯಾಪಿಟಲ್ ರಿಡಕ್ಷನ್ದಲ್ಲಿ ಅಮೌಂಟ್ ಎಷ್ಟು ಕಲೆಕ್ಟ್ ಆಗಿದೆ ನೋಡೋಣ. ಓಕೆ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇದೆ ಅಲ್ರಿ, ಕ್ಯಾಪಿಟಲ್ ರಿಡಕ್ಷನ್ ಇದೆ. ಓಕೆ, ಮತ್ತೆ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇದೆ ರೀ, ಇಲ್ಲಿ ಕೂಡ ಕ್ಯಾಪಿಟಲ್ ರಿಡಕ್ಷನ್ ಇದೆ. ಓಕೆ, ಸೊ ಇಲ್ಲಿ ಅಮೌಂಟ್ ಎಷ್ಟು ಬಂದಿದೆ ನೋಡ್ರಿ, 1,05,000. ಅದರ ಜೊತೆಗೆ ಇಲ್ಲಿ ₹6 lakh ಬಂದಿದೆ. ಓಕೆ, ಸೊ ನೀವು ಅದನ್ನೆರಡು ಆ್ಯಡ್ ಮಾಡ್ರಿ. ಸೊ ಟೋಟಲ್ 7,05,000. ಸೊ ಇಟ್ ಇಸ್ ಅ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಅಂತ ಹಾಕಬೇಕು. ಸೊ ಇದಾದ ನಂತರ ಏನು ರಿಟರ್ನ್ ಆಫ್ ಮಾಡಂದಿರ್ತಾರಲ್ಲ ಅವನ್ನೆಲ್ಲ ಐಟಮ್ಸನ್ನು ತೆಗೆದುಕೊಳ್ರಿ. ಫಸ್ಟಿಗೆ ಏನು ಹೇಳಿದ್ದಾರೆ, P&L ಲಾಸ್ ಬ್ಯಾಲೆನ್ಸ್ ರಿಟರ್ನ್ ಆಫ್ ಮಾಡ್ರಿ 6,80,000. ಸೊ ಏನು ಮಾಡ್ರಿ, ಟು P&L ಅಕೌಂಟ್ 6,80,000 ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ಕೋತ ಹೋಗ್ಬೇಕನ್ನ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 10,000. ಓಕೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 10,000. ನೆಕ್ಸ್ಟ್ ಒನ್ ಪೇಟೆಂಟ್ಸ್ 8,000. ಓಕೆ, ಪೇಟೆಂಟ್ಸ್ 8,000. ಓಕೆ, ನೆಕ್ಸ್ಟ್ ನೋಡ್ರಿ,
ಮತ್ತೆ ಯಾವ ರಿಮೈನಿಂಗ್ ಉಳಿದವ್ರೆ ಏನು ಇನ್ಫಾರ್ಮೇಶನ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಟೋಟಲ್ ಮಾಡ್ಕೋರಿ. 7,05,000 ಅಲ್ಲಿ ಇವನ್ನೆಲ್ಲ ಮೈನಸ್ ಮಾಡ್ಕೋತವ್ರಿ. 6,80,000, 10,000, 8,000. ಸೊ ಲಾಸ್ಟ್ ಎಷ್ಟು ಉಳಿತೆ ಅಂದ್ರೆ 7,000 rupees ಉಳಿತೆ. ಸೊ ಇದಕ್ಕೆ ಏನು ಮಾಡ್ಬೇಕಂದ್ರೆ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆ, ಈ ತರ ನೀವು ಜರ್ನಲ್ ಎಂಟ್ರಿಯನ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಈ ತರ ಜರ್ನಲ್ ಎಂಟ್ರಿ ಮೆನ್ಷನ್ ಮಾಡ್ರಿ ಅಂದ್ರೆ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ ಹಾಗೆ. ಓಕೆ, ಈಗ ಫಸ್ಟ್ ಏನು ಕೇಳಿದಾರೆ, ಈಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ರಿ ಅಂತ ಹೇಳಿದಾರೆ. ಜಸ್ಟ್ ಈಸಿಲಿ ನೀವು ಪ್ರಿಪೇರ್ ಮಾಡ್ತೀನಿ ನೋಡ್ರಿ. ಈಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹಾಕ್ರಿ, ಡೆಬಿಟ್ ಕ್ರೆಡಿಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಅನ್ನ ಮೆನ್ಷನ್ ಮಾಡ್ರಿ. ಸೊ ಇದಾದ ನಂತರ ಏನಿಲ್ರಿ, ಭಾಳ ಸಿಂಪಲ್ ಇದೆ. ಫಸ್ಟ್ಗೆ ಕ್ಯಾಪಿಟಲ್ ರಿಡಕ್ಷನ್ ಎಲ್ಲೆಲ್ಲಿ ಯಾವ ಎಂಟ್ರಿದಾಗ ಕಾಣಿಸ್ತಾವ ನೋಡ್ಬೇಕು. ಕ್ಯಾಪಿಟಲ್ ರಿಡಕ್ಷನ್ ಇಲ್ಲೂ ಇದೆ ರೀ, ಇಲ್ಲೂ ಕ್ಯಾಪಿಟಲ್ ರಿಡಕ್ಷನ್ ಇದೆ. ಓಕೆ, ಸೊ ನೆಕ್ಸ್ಟ್ ಈಗ ಏನು ಮಾಡೋಣ, ಕ್ಯಾಪಿಟಲ್ ರಿಡಕ್ಷನ್ ಇಲ್ಲಿ ಏನಿದೆ 2 ಅಂತಿದೆ. ಓಕೆ, ಇದು ಸೇಮ್. ಈಗ ನಾವೇನು ಮಾಡಬೇಕು, ಈಗ ಯಾವ ಅಕೌಂಟದಲ್ಲಿ ಇದ್ದೇವೆ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟದಲ್ಲಿ ಇದ್ದೇವೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಮ್ಯಾಲೆ ಏನಿದೆ ರೀ, ಬಾಯ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಓಕೆ, ಮೆನ್ಷನ್ ಮಾಡ್ರೆ ಬಾಯ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಬಟ್ ಅಮೌಂಟ್ ಇದನ್ನ ಮೆನ್ಷನ್ ಮಾಡಬಾರ್ದು. ಓಕೆ, ಮೈಂಡ್ದಲ್ಲಿ ಇರಲಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟದಲ್ಲಿ ಇದ್ದಾಗ ಇದೇ ಅಮೌಂಟನ್ನು ಮೆನ್ಷನ್ ಮಾಡಬೇಕು. ಯಾವುದಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟನ್ನು ಮೆನ್ಷನ್ ಮಾಡಬೇಕು. ಎಷ್ಟಿದೆ ರೀ, 1,05,000. ಬರೀ ಎಂಟ್ರಿ ಇದೆ, ಬಟ್ ಮೆನ್ಷನ್ ಮಾಡೋದು ಇದನ್ನು ಮಾಡ್ರಿ ಅಂದರೆ ನಿಮಗೆ ಈಸಿ ಆಗುತ್ತೆ. ಸೊ 1,05,000 ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ಇದರ ಜೊತೆಗೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇದೆ ಬಾಯ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಈ ಅಮೌಂಟ್ ಮೆನ್ಷನ್ ಮಾಡಬಾರ್ದ್ರೆ ಯಾವ್ದು ಮೆನ್ಷನ್ ಮಾಡಬೇಕು, ಕ್ಯಾಪಿಟಲ್ ರಿಡಕ್ಷನ್ ಮೆನ್ಷನ್ ಮಾಡಬೇಕು. ಎಷ್ಟು ರುಪೀಸ್ ಇದೆ, 6 lakh rupees. 6 lakh rupees ಬಾಯ್ 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಿದೆ ರೀ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಇದೆ. ಇದರ ಅಪೋಸಿಟ್ ಎಂಟ್ರಿ ಏನದಾವ್ರೆ, ಟು P&L, ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಟು ಪೇಟೆಂಟ್ಸ್, ಟು ಕ್ಯಾಪಿಟಲ್ ರಿಸರ್ವ್. ಇವನ್ನ ಡೈರೆಕ್ಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಬೇಕು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟದಲ್ಲಿ ಟು P&L ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಿದೆ, 6,80,000. ಯು ಹ್ಯಾವ್ ಟು ಮೆನ್ಷನ್ 6,80,000. ನೆಕ್ಸ್ಟ್ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 10,000 ಮೆನ್ಷನ್ ಮಾಡ್ರಿ. 10,000 ಅನ್ನ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 10,000. ಸೊ ಇದಾದ ನಂತರ ಪೇಟೆಂಟ್ಸ್ 8,000, ಕ್ಯಾಪಿಟಲ್ ರಿಸರ್ವ್ 7,000. ಓಕೆ, ಪೇಟೆಂಟ್ಸ್ 8,000, ಕ್ಯಾಪಿಟಲ್ ರಿಸರ್ವ್ 7,000. ಇದರೊಳಗೆ ಬ್ಯಾಲೆನ್ಸಿಂಗ್ ಫಿಗರ್ ಯಾವ್ದ್ರಿ, ಇದೇ ಬ್ಯಾಲೆನ್ಸಿಂಗ್ ಫಿಗರ್, ಕ್ಯಾಪಿಟಲ್ ರಿಸರ್ವ್ 7,000. ಓಕೆ, ಸೊ ಬೋತ್ ಸೈಡ್ ಟೋಟಲ್ ಮಾಡ್ರೆ 7,05,000, 7,05,000 ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಿಮ್ಗೆ ಈ ಥರ ಜರ್ನಲ್ ಎಂಟ್ರಿ ಇತ್ತಂದ್ರೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಫಸ್ಟಿಗೆ ಏನು ಮಾಡ್ರಿ, ನೀವು ಜರ್ನಲ್ ಎಂಟ್ರಿನ ಸಾಲ್ವ್ ಮಾಡ್ಕೊರಿ. ಸೊ ಇದಾದ ನಂತರ ಕ್ಯಾಪಿಟಲ್ ರಿಡಕ್ಷನ್ ಅನ್ನ ಸಾಲ್ವ್ ಮಾಡ್ರಿ. ಈಸಿಲಿ ಪ್ರಾಬ್ಲಮ್ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ದಲ್ಲಿ ಮತ್ತೆ ಬೇರೆ ಪ್ರಾಬ್ಲಮನ್ನು ನೋಡೋಣ. ಓಕೆ, ಒಂದು ಸೈನ್ ಎಲ್ಲರಿಗೂ ಥ್ಯಾಂಕ್ ಯು.